ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಜೂನ್ ತಿಂಗಳಲ್ಲಿ ಸೂರ್ಯನಂತೆ ಬೆಳಗ್ತಕ್ಕಂಥ ಅದೃಷ್ಟದ ರಾಶಿ ವೃಶ್ಚಿಕ ರಾಶಿನ. ಇವರಿಗೆ ಸ್ವಂತ ಮನೆಯ ಕನಸು ನನಸಾಗತ್ತ? ಯಾವ ನಕ್ಷತ್ರದ ಪ್ರವೇಶ ಈ ರಾಶಿಯವರಿಗೆ ಅದೃಷ್ಟವನ್ನ ಹೊತ್ತು ತರುತ್ತೆ? ಏನೆಲ್ಲ ಲಾಭಗಳಾಗತ್ತೆ? ಯಾವೆಲ್ಲ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ? ಏನೆಲ್ಲ ನಷ್ಟಗಳಿದೆ? ಅದಕ್ಕಿರ್ತಕ್ಕಂಥ ಪರಿಹಾರ ಕ್ರಮಗಳು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದಂತ ಎಂಥದೇ ಸಮಸ್ಯೆಗಳಿದ್ರು ಕೂಡ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ. ಕರೆ ಮಾಡಿ ನೋಡಿ. ಹೌದು, ಗ್ರಹಗಳ ರಾಜ ಸೂರ್ಯ ಇದೀಗ ಜೂನ್ ತಿಂಗಳಲ್ಲಿ ರೋಹಿಣಿ ನಕ್ಷತ್ರವನ್ನ ಪ್ರವೇಶವನ್ನ ಮಾಡ್ತಾ ಇತ್ತು. ಇದಾದ ನಂತರ ಜೂನ್ 8ರವರೆಗೆ ಅದೇ ನಕ್ಷತ್ರದಲ್ಲಿ ಇರಲಿದ್ದು, ಸೂರ್ಯ ರೋಹಿಣಿ ನಕ್ಷತ್ರವನ್ನ ಪ್ರವೇಶಿಸೋದ್ರೊಂದಿಗೆ ಈ ಒಂದು ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ದಿನಗಳು ಆರಂಭವಾಗಿ ಸ್ಥಾನಮಾನ ಮತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ. ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ. ಸೂರ್ಯ ಸಂಕ್ರಮಣದಿಂದಾಗಿ ಅದೃಷ್ಟವನ್ನ ಈ ರಾಶಿಯವರು ಪಡ್ಕೊಳ್ತಿದ್ದಾರೆ. ರೋಹಿಣಿ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಎಲ್ಲ ಕಠಿಣ ಪರಿಶ್ರಮವು ಸಕಾರಾತ್ಮಕ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಹೊಸ ಉದ್ಯೋಗ ಅವಕಾಶಗಳು, ನಿಮ್ಮ ಆದಾಯದೊಂದಿಗೆ ಸಂಪತ್ತು ಕೂಡ ಹೆಚ್ಚಾಗಬಹುದು. ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ರೋಹಿಣಿ ನಕ್ಷತ್ರಕ್ಕೆ ಸೂರ್ಯನ ಪ್ರವೇಶವು ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಲಾಭ ಮತ್ತು ಹಣ ಗಳಿಸುವ ಅವಕಾಶಗಳನ್ನು ತರುತ್ತೆ. ಈ ಅವಧಿಯಲ್ಲಿ ಹೊಸ ಕಾರು ಅಥವಾ ವಾಹನವನ್ನ ಖರೀದಿ ಮಾಡಬಹುದು. ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಸ್ಥಾನಮಾನ ಮತ್ತೆ ಪ್ರತಿಷ್ಠೆ ಉನ್ನತ ಮಟ್ಟಕ್ಕೆ ಇರುವ ಸೂಚನೆಗಳು ಕೂಡ ಕಾಣ್ತಾ ಇದೆ. ಇನ್ನು ಈ ಅವಧಿಯು ನಿಮಗೆ ಸಾಕಷ್ಟು ಶುಭಕರವಾಗಿರುತ್ತೆ. ವೃತ್ತಿಪರ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ಯಶಸ್ಸನ್ನ ಸಾಧಿಸಲು ಈ ಸಮಯ ಅನುಕೂಲಕರವಾಗಿದೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಶಸ್ಸನ್ನ ಸಾಧಿಸಲು ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಹೂಡಿಕೆ ಮಾಡೋದ್ರಿಂದ ಉತ್ತಮ ಆರ್ಥಿಕ ಲಾಭವಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತೆ. ತಂದೆಯಿಂದ ಕೂಡ ನಿಮಗೆ ಬೆಂಬಲ ಸಿಗುತ್ತೆ. ಆಸ್ತಿ ಖರೀದಿಯ ಯೋಗ ಆಯಿತು. ಈ ಸಮಯದಲ್ಲಿ ಭೂಮಿ, ಮನೆ, ನಿವೇಶನ, ಅಂಗಡಿ ಅಥವಾ ವಾಹನವನ್ನ ಖರೀದಿ ಮಾಡಬಹುದು. ಬಾಕಿ ಇರುವ ಯಾವುದೇ ಕೆಲಸವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಸಂತೋಷ ಹೆಚ್ಚಿಗೆ ಆಗುತ್ತೆ. ವೃತ್ತಿ ಜೀವನದಲ್ಲಿ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತೆ. ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತೆ. ಕುಟುಂಬ ಜೀವನವು ಸಂತಸಮಯವಾಗಿರುತ್ತೆ. ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ರೋಹಿಣಿ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವು ಈ ರಾಶಿಯವರಿಗೆ ಅದೃಷ್ಟವನ್ನ ಬೆಳಗಿಸುವಂತೆ ಮಾಡುತ್ತೆ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಕೆಲಸದ ಬಗ್ಗೆ ಒಳ್ಳೆಯ ಸುದ್ದಿ ಸಿಗಬಹುದು. ಉದ್ಯಮಿಗಳಿಗೆ ಗಮನಾರ್ಹ ಆರ್ಥಿಕ ಪ್ರಯೋಜನಗಳಾಗುವ ಸಾಧ್ಯತೆ ಕೂಡ ಇದೆ. ಈ ಸಮಯದಲ್ಲಿ ನಿಮ್ಮ ಆದಾಯ ಉತ್ತಮವಾಗಿರಲಿದ್ದು, ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುವ ಸಮಯವಾಗಿದ್ದು, ಹೊಸ ಕೆಲಸವನ್ನ ಕೂಡ ಆರಂಭ ಮಾಡಬಹುದು. ಇನ್ನೂ ಕೂಡ ಮದುವೆ ಆಗಿಲ್ಲ, ಬಹಳಷ್ಟು ವರ್ಷಗಳಿಂದ ವಧುವರರಿಗಾಗಿ ಅಲೆದಾಟವನ್ನ ಅನುಭವಿಸ್ತಿದ್ದೀವಿ ಅನ್ನೋರಿಗೆ ಈ ಒಂದು ಸಂದರ್ಭದಲ್ಲಿ ತಾವು ಇಷ್ಟಪಟ್ಟಂತಹ ರೀತಿಯಲ್ಲಿ ಇರ್ತಕ್ಕಂಥ ವಧುವರರು ಕೂಡ ಸಿಗ್ತಾರೆ. ಇನ್ನು ಸುವರ್ಣ ಅವಧಿ ಇದು ಅಂತ ನಿಮ್ಗೆ ಹೇಳಬಹುದು. ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡ್ಕೊಳ್ತೀರಾ. ವೃತ್ತಿ ಭವಿಷ್ಯದ ಮೇಲೆ ಇದೀಗ ಸೂರ್ಯನ ಪ್ರಭಾವ ಇರಲಿದ್ದು, ಕೆಲಸದಲ್ಲಿರ್ತಕ್ಕಂಥವರಿಗೆ ಉತ್ತಮ ಸಮಯವಾಗಿದ್ದು, ಬುದ್ಧಿವಂತಿಕೆ ಮತ್ತು ನಾಯಕತ್ವ ಕೌಶಲ್ಯದ ಮೂಲಕ ನೀವು ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ. ಉದ್ಯಮಿಗಳಿಗೆ ಹೂಡಿಕೆ ಮಾಡುವ ಮೂಲಕ ವ್ಯವಹಾರವನ್ನ ಮುಂದಕ್ಕೆ ಕೊಂಡೊಯ್ಯಲಾಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆಯನ್ನು ನೀವು ಅನುಭವಿಸ್ತೀರಾ. ಅನೇಕ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಾ. ಆರೋಗ್ಯ ಎಂದಿನಂತೆ ಚೆನ್ನಾಗಿರುತ್ತೆ. ಒಗ್ಗಟ್ಟಿನ ಭಾವನೆ ಮೂಡುವ ಸಮಯ ಇದಾಗಿದ್ದು, ನೀವು ಇತರರೊಂದಿಗೆ ಚೆನ್ನಾಗಿ ಹೊಂದ್ಕೊಳ್ತೀರಾ. ಕೆಲಸದಲ್ಲಿ ನೀವು ಹೊಸತನ್ನ ಪ್ರಯತ್ನಿಸ್ತೀರಾ. ಪ್ರೇಮ ಸಂಬಂಧದಲ್ಲಿರ್ತಕ್ಕಂಥವರು ತಮ್ಮ ಸಂಗಾತಿಯ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇದು ನಿಮ್ಮ ಬಾಂಧವ್ಯವನ್ನ ಬಲಪಡಿಸುತ್ತೆ. ಕುಟುಂಬದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸುವ ಸಮಯ ಇದಾಗಿದ್ದು, ನಿಮಗೆ ಸಂತೋಷದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಹೂಡಿಕೆಗಳಿಂದ ನಷ್ಟವಾಗುವ ಸಾಧ್ಯತೆ ಇದೆ. ನಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ. ನಂತರದ ಆರ್ಥಿಕ ಸಮಸ್ಯೆಗಳನ್ನ ಇದು ಉಂಟು ಮಾಡುವ ಸಾಧ್ಯತೆ ಇರೋದ್ರಿಂದ ವ್ಯವಹಾರದಲ್ಲಿ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳೋದನ್ನ ತಪ್ಪಿಸಬೇಕಾಗುತ್ತೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನ ನಿರಾಶೆಗೊಳಿಸಬಹುದು. ನೀವು ಆಸ್ತಿಯನ್ನ ಖರೀದಿಸ್ತಿದ್ರೆ ವಂಚನೆಯನ್ನ ತಪ್ಪಿಸಲು ಅಗತ್ಯ ಇರತಕ್ಕಂಥ ಎಲ್ಲಾ ದಾಖಲೆಗಳನ್ನ ಕೂಡಿಟ್ಕೊಳ್ಳಿ. ಇನ್ನು ಕೆಲಸಗಳನ್ನ ಪೂರ್ಣಗೊಳಿಸಲಿಕ್ಕೆ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ. ಹಳೆಯ ಸ್ನೇಹಿತರು ನಿಮ್ಮ ಮನೆಗೆ ಬರಬಹುದು. ಕುಟುಂಬದ ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ಅದನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಅನಗತ್ಯವಾಗಿ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನ ತಪ್ಪಿಸಬೇಕಾಗತ್ತೆ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ರೆ ನೀವು ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರೋದನ್ನ ತಪ್ಪಿಸಬಹುದು. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರೋಗ್ಯಕ್ಕೆ ನೀವು ಆದ್ಯತೆ ನೀಡಬೇಕಾಗುತ್ತೆ. ನಿಮ್ಮ ಕುಟುಂಬದವರ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ನಿಮ್ಮ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸೋದ್ರಿಂದ ಹಣಕಾಸಿನ ವಹಿವಾಟುಗಳು ಸುಲಭವಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಗೆಲ್ತಕ್ಕಂಥ ಸಮಯ ಸನ್ನಿಹಿತವಾಗ್ತಿದ್ದು, ಕೆಲಸಗಳನ್ನ ಬಹಳ ಉತ್ಸಾಹದಿಂದ ಮತ್ತು ಬಹಳಷ್ಟು ಕೌಶಲ್ಯಯುತವಾಗಿ ಮಾಡಿ ಮುಗಿಸ್ತೀರಾ ಅಂತ ಹೇಳಬಹುದು. ಪ್ರಮುಖ ಕೆಲಸಗಳನ್ನ ಮುಂದೂಡೋದನ್ನ ತಪ್ಪಿಸಿ. ಹಿಂದಿನ ದಿನಗಳಿಗಿಂತ ಈ ಒಂದು ತಿಂಗಳು ಉತ್ತಮವಾಗಿರುತ್ತೆ.
ನಿಮ್ಮ ಚಿಂತನಶೀಲ ವಿಧಾನವು ಅನೇಕ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೆ. ಹೊಸದನ್ನ ಪ್ರಯತ್ನಿಸಲು ನಿಮಗೆ ಇದು ಸ್ಫೂರ್ತಿ ನೀಡುತ್ತೆ. ಒಂದೇ ಸಮಯದಲ್ಲಿ ಬಹು ಜವಾಬ್ದಾರಿಗಳು ನಿಮ್ಮ ಚಡಪಡಿಕೆಯನ್ನು ಹೆಚ್ಚಿಸುತ್ತೆ. ಈ ಒಂದು ಸಂದರ್ಭ ಕುಟುಂಬದ ಕಲ್ಯಾಣಕ್ಕಾಗಿ ನೀವು ಶ್ರಮಿಸ್ತೀರಾ. ಇದಲ್ಲದೆ ನೀವು ಕೆಲವು ಪ್ರಭಾವಿ ಜನರನ್ನ ಭೇಟಿ ಮಾಡುವ ಅವಕಾಶವನ್ನು ಪಡ್ಕೊಳ್ಳೋದ್ರಿಂದ ಒಂದಷ್ಟು ಪರಿಣಾಮಕಾರಿ ಸವಾಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಮಾನಸಿಕ ಆರೋಗ್ಯ ಮತ್ತೆ ದೈಹಿಕ ಆರೋಗ್ಯ ಎರಡನ್ನೂ ಕೂಡ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಕೆಲಸದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಿಮ್ಮ ಮೇಲಾಧಿಕಾರಿಗಳೊಂದಿಗಿನ ಸಮಸ್ಯೆಯನ್ನು ಪರಿಹರಿಸಲು ನೀವು ಅವರೊಂದಿಗೆ ಅರ್ಥಪೂರ್ಣ ಸಂಭಾಷಣೆಯನ್ನು ನಡೆಸೋದ್ರಿಂದ ಕೆಲಸ ಕೂಡ ಉಳಿಯುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಕಳೆಯುವ ಸಮಯ ನಿಮಗೆ ಸಾಕಷ್ಟು ನಿಗಾ ವಹಿಸುವಂತೆ ಮಾಡುತ್ತೆ. ಒಂದಷ್ಟು ಜವಾಬ್ದಾರಿಗಳನ್ನು ತಂದುಕೊಡುತ್ತೆ. ಕುಟುಂಬದ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಕೂಡ ಒಂದುಗೂಡಿಸಿ ಕುಟುಂಬದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸ್ಕೊಳ್ತೀರಾ. ನೀವು ಕೆಲವು ದೊಡ್ಡ ಆರ್ಥಿಕ ಲಾಭಗಳನ್ನ ಕಂಡುಕೊಳ್ತೀರಾ. ನಿಮ್ಮ ಬುದ್ಧಿವಂತಿಕೆ ನಿಮಗೆ ಬೆಂಬಲವನ್ನ ನೀಡುತ್ತೆ. ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ತಪ್ಪು ಫಲಿತಾಂಶವನ್ನ ನೀಡೋಕ್ಕಿಂತ ಮೊದಲು ನೀವು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಅದೃಷ್ಟ ಅಂತ ಹೇಳಲಾಗ್ತಾ ಇದ್ದು ಲಾಭ ದೊರಕ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಕೂಡ ಲಭಿಸುತ್ತೆ. ಈ ಸಂದರ್ಭದಲ್ಲಿ ಪ್ರಯಾಣಿಸುವ ಯೋಗವನ್ನ ಕೂಡ ನೀವು ಕಂಡುಕೊಳ್ತೀರಾ. ಇನ್ನು ಸಾಕಷ್ಟು ಪ್ರಗತಿಯನ್ನು ಹೊಂದುವ ಸಂಭವ ಇದ್ದು ಈ ಒಂದು ಸಂದರ್ಭದಲ್ಲಿ ಯೋಜನೆಯನ್ನು ರೂಪಿಸುವ ಅವಕಾಶ ಕೂಡ ಸಿಗುತ್ತೆ. ನೀವು ಗುಪ್ತವಾಗಿ ಯಾರಿಗಾದ್ರೂ ಹಣವನ್ನ ನೀಡಿದ್ರೆ ಅದು ಈ ಅವಧಿಯಲ್ಲಿ ವಾಪಸ್ ಸಿಗುತ್ತೆ. ಸಾಧ್ಯವಾದಷ್ಟು ಕೆಂಪು ಬಣ್ಣದ ವಸ್ತ್ರವನ್ನ ವಿಶೇಷವಾಗಿ ನೀವು ಧರಿಸಿ ಈ ಒಂದು ಸಂದರ್ಭದಲ್ಲಿ ಮಂಗಳನ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಇನ್ನು ಜೂನ್ ತಿಂಗಳ ಮೊದಲ ವಾರ ನಿಮಗೆ ಬಹಳ ಉತ್ತಮವಾಗಿದ್ದು ಈ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವಾಗ್ತಿರೋದ್ರಿಂದ ಲಕ್ಷ್ಮೀನಾರಾಯಣ ರಾಜಯೋಗ ಕೂಡ ನಿರ್ಮಾಣವಾಗುತ್ತೆ. ಹೀಗಾಗಿ ಸುಖ ಸಮೃದ್ಧಿಗಾಗಿ ಹೆಚ್ಚಿನ ಹಣವನ್ನು ನೀವು ಖರ್ಚು ಮಾಡ್ತೀರಾ. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಮನೋರಂಜನೆಗಾಗಿ ಹಾಗೂ ಸ್ವಾದಿಷ್ಟ ಭೋಜನಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಾ. ವ್ಯಾಪಾರವನ್ನ ಶುರು ಮಾಡಬೇಕು ಅಂತ ಯೋಚಿಸ್ತಿರೋರಿಗೆ ಸಾಕಷ್ಟು ಅದೃಷ್ಟ ಸಿಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಒಂದಷ್ಟು ಲಾಭಗಳನ್ನ ಕಂಡುಕೊಳ್ತೀರಾ. ಅಪಾರ ಲಾಭವನ್ನ ಗಳಿಸೋದ್ರಿಂದ ಆರ್ಥಿಕ ವಿಚಾರಗಳಿಗಾಗಿ ನೀವು ಪ್ರಯಾಣಿಸುವ ಯೋಗವು ಕೂಡ ಪಡ್ಕೊಳ್ತೀರಾ. ಪ್ರಯಾಣದಿಂದ ನಿಮಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ. ಈ ಅವಧಿಯಲ್ಲಿ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಕುಟುಂಬದಲ್ಲಿ ಸುಖ ಸಮೃದ್ಧಿ ಸಾಕಷ್ಟು ವೃದ್ಧಿಯಾಗುವ ಯೋಗ ಕೂಡ ಇದೆ. ಅನಗತ್ಯವಾಗಿ ಯಾರೊಂದಿಗೂ ಕೂಡ ಜಗಳವನ್ನ ಆಡೋಕೆ ಹೋಗಬೇಡಿ. ಪೂರ್ಣ ಗಮನ ಆರ್ಥಿಕ ವಿಚಾರಗಳ ಮೇಲೆ ಇರಲಿ. ಇನ್ನು ನಿಮ್ಮ ಅಪೂರ್ಣ ಆಸೆ ಈಡೇರಿಸುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದು ಪಕ್ಕದ ಮನೆಯವರ ಸಂಪೂರ್ಣ ಬೆಂಬಲ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಯಾವುದಾದ್ರೂ ದೊಡ್ಡ ಯೋಜನೆಗಳಿಂದ ನಿಮಗೆ ಲಾಭ ದೊರಕುತ್ತೆ. ಯಾರಿಂದಲಾದ್ರೂ ಹಣವನ್ನ ಸಾಲವಾಗಿ ಪಡೆದಿದ್ರೆ ಅದನ್ನ ವಾಪಸ್ ತೀರಿಸಲಿಕ್ಕೆ ನಿಮಗೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಇನ್ನು ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ, ಆದ್ರೆ ಮಗುವಿನ ಒಂದು ನಗು ಅಥವಾ ಆಲಾಪ ನಮ್ಗೆ ಕೇಳಿಸ್ತಾ ಇಲ್ಲ ಅಂತಕ್ಕಂಥವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಕೂಡ ಇದೆ. ರಾಜಕೀಯ ಮತ್ತೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸವನ್ನ ಮಾಡ್ತಕ್ಕಂಥ ಜನರು ಈ ಅವಧಿಯಲ್ಲಿ ಬಹಳ ಉತ್ತಮವಾದ ಲಾಭವನ್ನ ಕಂಡುಕೊಳ್ತಾರೆ. ಮಾಧ್ಯಮ ಮತ್ತು ಮಾರ್ಕೆಟಿಂಗ್ ಕೆಲಸದಲ್ಲಿ ಅತಿ ಲಾಭ ಸಿಗಲಿದೆ. ಕೆಲಸಗಳು ಅವಧಿಯಲ್ಲಿ ಪೂರ್ಣಗೊಳ್ಳುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಿದೆ. ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುತ್ತೆ. ವಿದೇಶಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಕ್ಕಂಥವರಿಗೆ ಲಾಭ ಇದೆ ಅಂತ ಹೇಳಬಹುದು. ಒಟ್ನಲ್ಲಿ ನೀವು ಹೆಚ್ಚಿನ ಲಾಭವನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅದು ಪಾಲುದಾರಿಕೆ ವ್ಯವಹಾರ ಆಗಿರ್ಲಿ, ವ್ಯಾಪಾರ ಆಗಿರ್ಲಿ, ಸಣ್ಣ ಪುಟ್ಟ ವಿಚಾರಗಳಲ್ಲಾದ್ರೂ ಕೂಡ ನೀವು ಯೋಚಿಸಿ ಮುಂದುವರಿಯೋದ್ರಿಂದ ಸಾಕಷ್ಟು ಹೊಸ ಜವಾಬ್ದಾರಿಗಳು ಸಿಗೋದ್ರ ಜೊತೆಗೆ ಸಾಕಷ್ಟು ಲಾಭ ಕೂಡ ಸಿಗುತ್ತೆ. ಹಾಗೆ ಬಡ್ತಿಗಾಗಿ ಕಾಯ್ತಕ್ಕಂಥವರಿಗೆ ಈ ಅವಧಿ ಬಹಳ ಶುಭ ಸುದ್ದಿಯನ್ನ ತಂದುಕೊಡುತ್ತೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ನಿಧಾನವಾಗಿ ಸುಧಾರಣೆಯನ್ನು ಹೊಂದ್ತೀರಾ. ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯವಾಗಿದ್ದು ಇದನ್ನ ಅನುಸರಿಸಿ ನಡೆಯೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಹಾಗೆ ಒಂದಷ್ಟು ಸಮಸ್ಯೆಗಳನ್ನ ಮೊದಲೇ ನೀವು ಅರಿತು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು. ಸೊ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ರೆ